ಥ್ಯಾಂಕ್ ಯು ಬ್ರದರ್. ಈಗ ನಮ್ಮ ಮಧ್ಯದಲ್ಲಿ ಸಹೋದರ ಅಂತ ಬೆಂಜಮಿನ್ ಡೇವಿಡ್ ಹಾಗೂ ಕುಟುಂಬದವರಿದ್ದಾರೆ. ಒಂದು ವಿಶೇಷವಾದಂತ ಸಂಗತಿನ ನಾನು ಹೇಳ್ಬೇಕು. ಈ ಕುಟುಂಬ ಅನೇಕ ಪಾರ್ಟಿಸಿಪೇಷನ್ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅನೇಕ ಬಹುಮಾನಗಳು ಗೆದ್ದಿದ್ದಾರೆ. ಇವರು ವಿಶೇಷವಾದ ರೀತಿಯಲ್ಲಿ ಹಾಡುಗಾರರು, ಇಡೀ ಕುಟುಂಬ ಅವರು ತುಂಬಾ ಸುಂದರವಾಗಿ ಕರ್ತನ ಮಹಿಮೆಗೋಸ್ಕರ ಹಾಡುವಂತವರಾಗಿದ್ದಾರೆ. ಈ ಸಮಯದಲ್ಲಿ ಅವರು ಕರ್ತನ ಮಹಿಮೆಗೋಸ್ಕರ ಒಂದು ವಿಶೇಷವಾದಂತಹ ಗೀತೆಯನ್ನು ಹಾಡುವಂತವರಾಗಿದ್ದಾರೆ. ಓವರ್ ಟು ಬೆಂಜಮಿನ್ ಡೇವಿಡ್ ಅಣ್ಣ. ಥ್ಯಾಂಕ್ ಯು ಮಂಜುನಾಥ್ ಬ್ರದರ್. ಈಗ ನಾವು ಸ್ಪೆಷಲ್ ಸಾಂಗ್ ಏನಿಲ್ಲ, ನಮ್ಮ ಕೀರ್ತನೆಯ ಪುಸ್ತಕದಲ್ಲಿ 584ನೇ ಸಂಗೀತನ ನಾವು ಹಾಡಲಿಕ್ಕೆ ಇಷ್ಟಪಡ್ತೀವಿ. ಕೀರ್ತನೆಗಳಲ್ಲಿ 584. ನಾನೊಂದು ಗೀತೆಯ ಹಾಡುವೆ, ಕ್ರಿಸ್ತೇಸು ಪ್ರೇಮವನ್ನೇ. ಆನಂದ ಗೀತೆಯ ಹಾಡುವೆ, ನನ್ನಾತ್ಮಗಾನವೇ. ನಾನೊಂದು ಗೀತೆಯ ಹಾಡುವೆ, ಕ್ರಿಸ್ತೇಸು ಪ್ರೇಮವನ್ನೇ. ಆನಂದ ಗೀತೆ ಹಾಡುವೆ, This meeting is being recorded. ಕರುಣಿಸಿ ಪವಿತ್ರರಾತ್ಮದಿಂದಲೇ ಕಾಯಕ್ಕೆ ಕೊಟ್ಟನು. ಆತನಿಗಾಗಿಯೇ ನಾನೊಂದು ಗೀತೆಯ ಹಾಡುವೆ, ಕ್ರಿಸ್ತೇಸು ಪ್ರೇಮವನ್ನೇ. ಆನಂದ ಗೀತೆಯ ಹಾಡುವೆ, ನನ್ನಾತ್ಮಗಾನವೇ. ನೀತಿನ್ಯಾಯ ಪೂರ್ಣನು, ನಂಬಿಗಸ್ತನು, ನನ್ನ ಕರ್ತನ ಬಳಿಯಲ್ಲಿ ಜೀವದ ಬುದ್ಧಿಯುಂಟು. ಆತನ ತೇಜಸ್ಸು ನನಗೆ ಎಷ್ಟು ಪ್ರಕಾಶವು, ದಿವ್ಯ ಬೆಳಕು. ನಾನೊಂದು ಗೀತೆಯ ಹಾಡುವೆ, ಕ್ರಿಸ್ತೇಸು ಪ್ರೇಮವನ್ನೇ. ಆನಂದ ಗೀತೆಯ ಹಾಡುವೆ, ನನ್ನಾತ್ಮಗಾನವೇ. ಆತನ ಮಂದಿರದಲ್ಲಿಯೇ ಸಂತೃಪ್ತಿ ಇರುವುದು. ಆತನ ಬೇಡುವವರಿಗೆ ಕೊರತೆ ಇರದು. ಯೇಸುವೇ ನನ್ನ ಸರ್ವಸ್ವವು, ಸಂಪೂರ್ಣ ಆಸರೆ. ಆನಂದ ಗೀತೆಯೇ ನಾನೊಂದು ಗೀತೆಯ ಹಾಡುವೆ, ಕ್ರಿಸ್ತೇಸು ಪ್ರೇಮವನ್ನೇ. ಆನಂದ ಗೀತೆಯ ಹಾಡುವೆ, ನನ್ನಾತ್ಮಗಾನವೇ. ನಾನೊಂದು ಗೀತೆಯ ಹಾಡುವೆ, ಕ್ರಿಸ್ತೇಸು ಪ್ರೇಮವನ್ನೇ. ಆನಂದ ಗೀತೆಯ ಹಾಡುವೆ, ನನ್ನಾತ್ಮಗಾನವೇ. ನನ್ನಾತ್ಮಗಾನವೇ.
ಓಕೆ ಬ್ರದರ್, ನನ್ ಮಾತು ಕೇಳಿಸ್ತಾ ಇದೆಯಾ? ಕೇಳ್ತಾನ. ಓಕೆ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರ ಮಾಡೋಣ. ಹೀಗೆ ನಾವೊಂದು ಈ ಒಂದು ಕೊರೋನಾ ಸಮಯದಲ್ಲಿ, ಈ ಒಂದು ಮಹಾವ್ಯಾಧಿಯ ಸಮಯದಲ್ಲಿ ನಾವು ಮನೆಯಲ್ಲೇ ಕುಳಿತು ದೇವರ ವಾಕ್ಯವನ್ನ ಕಲಿಯುವ ಹಾಗೆ ದೇವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಾವು ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ವಿಶೇಷವಾಗಿ ನಾವು ಈ ಒಂದು ಕೊರೋನಾ ವ್ಯಾಧಿಗಿಂತ ಮುಂಚಿತವಾಗಿ ನಾವು ದೇವರ ವಾಕ್ಯವನ್ನ ಸಭೆಯಲ್ಲಿ ಮಾತ್ರ ಹೋಗಿ ನಾವು ಕಲಿತಾ ಇದ್ವಿ. ಅದು ವಾರಕ್ಕೆ ಒಮ್ಮೆ ಅಥವಾ ಕುಟುಂಬ ಪ್ರಾರ್ಥನೆಗಳಲ್ಲಿ ನಾವು ವಾಕ್ಯವನ್ನ ಕಲಿತಾ ಇದ್ವಿ. ದೇವರು ಎಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಪ್ರತಿ ದಿನ ನಾವು ಕುಳಿತ ಸ್ಥಳದಲ್ಲಿಯೇ ದೇವರ ವಾಕ್ಯವನ್ನ ನಾವು ಕಲಿಯುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಒಂದ್ ವೇಳೆ ನಾವು ನಮ್ಮ ಮಾತಿನಲ್ಲಿ ಹೇಳೋದಾದ್ರೆ, ಇದು ಒಂದು ವಾಕ್ಯದ ಸುಗ್ಗಿ ನಡೀತಾ ಇದೆ ಈ ಒಂದು ದಿನಗಳಲ್ಲಿ. ಹಾಗಾಗಿ ನಾವು ದೇವರಿಗೆ ಎಷ್ಟು ನಮಗೆ ಅನ್ನ ಸಾಂಬಾರು ಕೊಡಪ್ಪ ಸಾಕು ಅಂತ ಹೇಳಿದ್ರೆ, ದೇವ್ರು ನಮಗೆ ಬಿರಿಯಾನಿನೇ ಕೊಡ್ತಾ ಇದ್ದಾನೆ ಈ ಒಂದು ದಿನಗಳಲ್ಲಿ. ಅಷ್ಟು ನೀವು ಈ ಒಂದು 6 ಗಂಟೆಯಿಂದ ಶುರುವಾಗಿದೆ, ನೀವು ಎಷ್ಟು 9:30 ಗಂಟೆವರೆಗೂ ಸಹ ಇದು ನಡೀತಾ ಇದೆ ಬೇರೆ ಬೇರೆ ಒಂದು ಸಭೆಗಳ ಮುಖಾಂತರ. ಹಾಗಾಗಿ ದೇವರು ನಾವಿರೋ ಸ್ಥಳದಲ್ಲೇ ವಾಕ್ಯವನ್ನು ಕಲಿಯುವ ಹಾಗೆ ಕೊಡ್ತಿದ್ದಾನೆ. ಎಷ್ಟು ವಾಕ್ಯವನ್ನು ನಾವು ಕೇಳಿದ್ದೇವೆ, ಮತ್ತೆ ಅದಕ್ಕೆಲ್ಲ ನಾವು ಲೆಕ್ಕವನ್ನ ಕೊಡ್ಬೇಕಾಗ್ತದೆ. ಆದ್ರಿಂದ ಪ್ರಿಯರೇ, ಈ ದಿನ ಈ ಒಂದು ಕೂಟಕ್ಕೆ ಜಾಯಿನ್ ಆಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ನಾನು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತವನ್ನ ನಾನು ಬಯಸ್ತೇನೆ. ವಿಶೇಷವಾಗಿ ಈ ದಿನ ನಾನು ಯವನಸ್ತ್ರ ಕುರಿತಾಗಿ ಮಾತನಾಡುವಾಗ ನಾವು ಕಲಿಯಲಿಕ್ಕಿರ್ತಕ್ಕಂಥ ಆ ವಿಷಯಗಳನ್ನ ಯಾವುವು ಎಂಬುದಾಗಿ ನಾವು ನೋಡೋಣ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ವೆಲ್ಕಮ್ ಟು ಈ ಯೂತ್ ಮೀಟಿಂಗ್ ಎಂಬುದಾಗಿ ನಿಮ್ಮೆಲ್ಲರಿಗೂ ಸಹ ಈ ಯೂತ್ ಮೀಟಿಂಗ್ ಗೆ ನಾನು ಸ್ವಾಗತವನ್ನ ಬಯಸ್ತೇನೆ. ಎರಡನೇದಾಗಿ, ನಾವು ಈ ಒಂದು ಯೂತ್ ಮೀಟಿಂಗ್ ನಲ್ಲಿ ಏನನ್ನ ನಾವು ಕಲಿಯಲಿಕ್ಕಿದ್ದೇವೆ ಎಂಬ ಸಂಗತಿಯನ್ನ ನಾವು ನೋಡ್ಲಿಕ್ಕೆ ಹೋಗೋಣ. ನೋಡಿ, ಈ ದಿನ ನಾವು ಅಧ್ಯಯನ ಮಾಡುವಂತ ವಿಷಯ ಏನನ್ನ ನಾವು ಕಲೀಲಿಕ್ಕಿದ್ದೇವೆ. ನಾನು ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಒಂದು ಕ್ಲುಪ್ತವಾದಂತ ಸಮಯದಲ್ಲಿ ನಾವು ಈ ದಿನ ಅಧ್ಯಯನ ಮಾಡ್ಲಿಕ್ಕಿರ್ತಕ್ಕಂಥ ವಿಷಯಗಳು. ಮೊದಲನೇದು, ಯುವ ಜನರೇ ನೀವು ಎಲ್ಲಿದ್ದೀರಿ? ಮೊದಲನೇದಾಗಿ ನಾನು ಬಹಳ ಒಂದು ಸ್ಪಷ್ಟವಾಗಿ ನಾನು ನಿಮ್ಗೆ ತಿಳಿಯಲಿಕ್ಕೆ ಬಯಸುವುದೇನೆಂದ್ರೆ, ಈ ಯುವ ಜನರಿಗೆ ಮೊದಲನೇದಾಗಿ ನೀವು ಎಲ್ಲಿದ್ದೀರಿ ಅಂತ ಹೇಳಿದ್ರೆ, ನೀವು ಯಾವ ಮಾರ್ಗದಲ್ಲಿದ್ದೀರಿ? ಮೊದಲನೇದಾಗಿ ನೀವು ಸುವಾರ್ತೆಯನ್ನು ಕೇಳಿದ್ದೀರೋ, ನೀವು ರಕ್ಷಣೆ ಹೊಂದಿದ್ದೀರೋ ಎಂಬ ವಿಷಯವನ್ನ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ, ನೀವು ಅದೇ ರಕ್ಷಣೆ ಹೊಂದಿದ್ದೀರಾ, ನೀವು ಎಲ್ಲಿದ್ದೀರಿ ಅಂತ ಹೇಳಿದ್ರೆ, ನಿಜವಾಗಿ ಈ ಒಂದು ಇದರಲ್ಲಿ ಆಗ್ತಾ ಇರತಕ್ಕಂತ ಯವನಸ್ಥೆಯರೇ, ನೀವು ರಕ್ಷಣೆ ಹೊಂದಿದ್ದೀರಾ? ಎರಡನೇ ವಿಷಯ, ನಿಮ್ಮ ಕ್ರಿಸ್ತಿಯ ಜೀವಿತ ಹೇಗಿದೆ? ಒಂದು ವೇಳೆ ನೀವು ರಕ್ಷಣೆನೆ ಹೊಂದಿರುವುದಾದ್ರೆ ನಿಮ್ಮ ಕ್ರಿಸ್ತಿಯ ಜೀವಿತ ಹೇಗೆ ನಡೀತಾ ಇದೆ ಎಂಬ ಸಂಗತಿಯನ್ನ ನಾವು ನೋಡ್ಲಿಕ್ಕೆ. ಮೂರನೇದಾಗಿ, ನಿಮ್ಮ ತೀರ್ಮಾನವೇನು? ಮೊದಲನೇದಾಗಿ ನಿಮ್ಮ ರಕ್ಷಣೆಯ ವಿಷಯ, ಎರಡನೇದಾಗಿ ನಿಮ್ಮ ರಕ್ಷಣೆ ಹೊಂದಿದ ನಂತರದ ಒಂದು ಕ್ರಿಸ್ತಿಯ ಜೀವಿತ ಹೇಗಿದೆ, ಮೂರನೇದಾಗಿ ಈ ಎಲ್ಲ ವಿಷಯವನ್ನ ನಿಮ್ಮ ಕ್ರಿಸ್ತಿಯ ಜೀವಿತದ ಕುರಿತಾಗಿ ವಾಕ್ಯವನ್ನ ಕೇಳಿದ ಮೇಲೆ ನಿಮ್ಮ ತೀರ್ಮಾನ ಏನು ಎಂಬ ಸಂಗತಿಯನ್ನ ನಾವು ನೋಡ್ಲಿಕ್ಕೆ ಹೋಗೋಣ. ಈಗ ಮೊದಲನೇದಾಗಿ, ನೀನು ಎಲ್ಲಿರುವೆ? ಯವನಸ್ಥೆಯೇ, ನೀನು ಎಲ್ಲಿದ್ದೀಯ ಅಂತ ಹೇಳಿದ್ರೆ, ನನ್ನ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ನೀನು ನಾಶನದ ಮಾರ್ಗದಲ್ಲಿದ್ದೀಯೋ ಅಥವಾ ನೀನು ನಿತ್ಯ ಜೀವದ ಮಾರ್ಗದಲ್ಲಿ ಇದ್ದೀಯೋ? ಎಲ್ಲಿದ್ದೀಯ? ಮೊದಲನೇದಾಗಿ ಈ ಒಂದು ಮೀಟಿಂಗ್ಗೆ ಜಾಯಿನ್ ಆಗಿದ್ದೀರಿ, ತುಂಬಾ ಸಂತೋಷ. ಒಂದು ವೇಳೆ ನೀನು ಇಷ್ಟೆಲ್ಲ ವಾಕ್ಯವನ್ನು ಕೇಳಿ ನೀನು ಇದರಲ್ಲಿ ಜಾಯಿನ್ ಆಗಿ ಪ್ರತಿದಿನ ವಾಕ್ಯವನ್ನು ಕೇಳ್ತಾ ನೀನು ರಕ್ಷಣೆನೇ ಹೊಂದದೇ ಇದ್ರೆ ಇದರಿಂದ ಯಾವ ಪ್ರಯೋಜನವೂ ಸಹ ಇಲ್ಲ. ಆದ್ರಿಂದ ಬಹಳ ಪ್ರಾಮುಖ್ಯವಾದಂತ ಹೆಜ್ಜೆ ಈ ಏನು ಯವನಸ್ಥೆಯರಿಗೆ ನಾನು ಹೇಳ್ತಕ್ಕಂಥದ್ದೇನಂದ್ರೆ, ನೀವು ಮೊದಲನೇದಾಗಿ ನೀವು ಮಾಡಬೇಕಾದಂತ ಮೊದಲನೇ ಕೆಲಸ ಏನು ಅಂದ್ರೆ,
ನೀವು ರಕ್ಷಣೆಯನ್ನು ಹೊಂದಬೇಕು. ಹಾಗಾಗಿ ಯುವ ಜನರೇ, ನೀವು ಎಲ್ಲಿದ್ದೀರಿ? ಈ ಒಂದು ಚಿತ್ರವನ್ನ ನೀವು ಈ ಒಂದು ಸ್ಕ್ರೀನ್ ನಲ್ಲಿ ನೀವು ನೋಡ್ರಿ. ನೋಡಿ, ಈ ಒಂದು ಸ್ಕ್ರೀನ್ ಅಲ್ಲಿ ನೀವೊಂದು ಈ ಚಿತ್ರವನ್ನ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ನಮ್ಗೆ ದೇವರ ವಾಕ್ಯದಲ್ಲಿ ಹೇಳುವ ಹಾಗೆ ಒಬ್ಬ ವ್ಯಕ್ತಿ ಅಲ್ಲಿ ನಿಂತಿದ್ದಾನೆ. ಒಂದು ಅಗಲವಾದಂತ ಮಾರ್ಗ ಹೋಗಿದೆ, ಇನ್ನೊಂದು ಇಕ್ಕಟ್ಟಾದಂತ ಒಂದು ಮಾರ್ಗ ಹೋಗಿದೆ. ನೀನು ಯಾವ ಮಾರ್ಗದಲ್ಲಿದ್ದೀಯಾ? ನೀನು ನಿಜವಾಗಿ ರಕ್ಷಣೆಯ ಮಾರ್ಗದಲ್ಲಿದ್ದೀಯೋ ಅಥವಾ ನಾಶನದ ಮಾರ್ಗದಲ್ಲಿ ಇದ್ದೀಯೋ ಎಂಬುದನ್ನ ಈ ದಿನವೇ ನೀವು ಅದನ್ನ ಅರ್ಥ ಮಾಡಿಕೊಳ್ಬೇಕು. ಮುಂದೆ ನಾವು ನೋಡುವಾಗ ನೋಡಿ, ಮತ್ತಾಯನ ಸುವಾರ್ತೆ 7:13 ನಾವು ಒಂದು ವಾಕ್ಯವನ್ನು ಓದುವ ಹಾಗೆ, ಇಕ್ಕಟ್ಟಾದ ಬಾಗಿಲಿನಿಂದ ನೋಡಿ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಮ್ಮ ಕರ್ತನಾದಂತ ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ಹೇಳಿದಂತ ಮಾತೇನಂತ ಹೇಳಿದ್ರೆ, ನೀವು ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ಆದ್ರಿಂದ ನೀವು ಈ ಅಗಲವಾದಂತ ನಾಶನದ ಮಾರ್ಗದಲ್ಲಿ ನೀವು ಹೋಗ್ತಾ ಇದ್ದೀರೋ ಅಥವಾ ಇಕ್ಕಟ್ಟಾದಂತ ಮಾರ್ಗದಲ್ಲಿ ನಿತ್ಯ ಜೀವದ ಕಡೆಗೆ ನೀವು ಹೋಗ್ತಾ ಇದ್ದೀರೋ ಎಂಬುದನ್ನ ನೀವು ಈ ದಿನ ಅರ್ಥ ಮಾಡಿಕೊಳ್ಬೇಕು. ಒಂದು ವೇಳೆ ನೀವು ಇನ್ನೂ ಸಹ ಅಗಲವಾದಂತ ಮಾರ್ಗದಲ್ಲಿ ನಾಶನದ ಕಡೆಗೆ ಹೋಗುತ್ತಿರುವುದಾದ್ರೆ, ಈ ದಿನವೇ ನೀವು ಆ ಇಕ್ಕಟ್ಟಾದಂತ ಮಾರ್ಗ ಅಂದ್ರೆ ಕ್ರಿಸ್ತನ ಮಾರ್ಗಕ್ಕೆ, ಆ ನಿತ್ಯ ಜೀವದ ಮಾರ್ಗಕ್ಕೆ ನೀವು ಬರಬೇಕೆಂಬುದಾಗಿ ನಾನು ಕ್ರಿಸ್ತನ ಹೆಸರಿನಲ್ಲಿ ನಾನು ಕೇಳಿಕೊಳ್ತೇನೆ. ಅದಕ್ಕೆ ಉದಾಹರಣೆಯಾಗಿ ನಾನು ನಿಮ್ಗೊಂದು ವಾಕ್ಯವನ್ನ ನಿಮ್ಗೆ ಹೇಳ್ತೇನೆ. ನಾವು 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 3ನೇ ವಚನವನ್ನ ನಾವು ಇದಕ್ಕೆ ನೋಡೋಣ. 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡಿ, ಇಲ್ಲಿ ಒಬ್ಬ ಅರಸನ ಕುರಿತಾಗಿ ನಾವು ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಹೂದ್ಯದ ಅರಸನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅರಸನಾದಂತ ಯೋಷೀಯನ ಕುರಿತಾಗಿ ನೋಡಿ ನಾನು ಓದ್ತೇನೆ. ಅವನು ತನ್ನ ಆಳಿಕೆಯ 8ನೆಯ ವರ್ಷದಲ್ಲಿ ಇನ್ನೂ ಯವನಸ್ಥನಾಗಿರುವಾಗಲೇ ತನ್ನ ಪೂರ್ವಿಕನಾದ ದಾವೀದನ ದೇವರನ್ನು ಹುಡುಕುವವನಾದನು. 12ನೆಯ ವರುಷ ಯಹೂದದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಇದ್ದ ಪೂಜಾ ಸ್ಥಳಗಳನ್ನು, ಅಶೇರ ಸ್ತಂಭಗಳನ್ನು, ಕೆತ್ತಿದ ಮತ್ತು ಎರಕದ ವಿಗ್ರಹಗಳನ್ನು ತೆಗೆದು ಹಾಕಿಸಿ ದೇಶವನ್ನು ಶುದ್ಧಪಡಿಸಿದನು. ಇದ್ರಲ್ಲಿ ನಾವು ಮೊದಲನೇ ಭಾಗದಲ್ಲಿ ನೋಡುವಾಗ ಈ ಅರಸನಾದಂತ ಈ ಯೋಷೀಯನು, ಯಹೂದದ ಅರಸನಾದಂತ ಯೋಷೀಯನು ಕೇವಲ 8 ವರ್ಷ ಪ್ರಾಯ ಇದ್ದಾಗಲೇ ಅವನ ಅರಸ. ಅವನು ಆ ಒಂದು ಆಳ್ವಿಕೆಯನ್ನು ಪ್ರಾರಂಭಿಸಿ 8 ವರ್ಷಗಳಾದ ನಂತರ, ಅಂದ್ರೆ ಅವನಿಗೆ 16 ವರ್ಷಗಳು ಆದಾಗ, ಆ ಯೌವನ ಪ್ರಾಯದಲ್ಲಿ ಅವನು ತನ್ನ ಆಳಿಕೆ 8ನೆಯ ವರ್ಷದಲ್ಲಿ ಇನ್ನೂ ಯವನಸ್ಥನಾಗಿರುವಾಗಲೇ ತನ್ನ ಪೂರ್ವಿಕನಾದ ದಾವೀದನ ದೇವರನ್ನು ಹುಡುಕುವವನಾದನು. ನನ್ನ ವಾಕ್ಯವನ್ನು ಕೇಳ್ತಾ ಇರ್ತಕ್ಕಂಥ ಪ್ರಿಯ ಯವನಸ್ಥೆಯರೇ, ನೋಡಿ, ಅರಸನಾದಂತ ಯೋಷೀಯ ಒಬ್ಬ ಯಹೂದದ ಒಬ್ಬ ಅರಸನಾಗಿದ್ದಾನೆ. ಎಲ್ಲವೂ ಸಮೃದ್ಧಿಯಾಗಿದೆ, ಅವನು ಯಾವ ಕೊರತೆಯೂ ಸಹ ಇಲ್ಲ. ಆ ಅರಸ 16ನೇ ವಯಸ್ಸಿನಲ್ಲಿ, ಅಂದ್ರೆ ಅವನ ಆಳ್ವಿಕೆ 8ನೇ ವರ್ಷದಲ್ಲಿ ಇನ್ನು ಯವನಸ್ಥನಾಗಿರುವಾಗಲೇ ತನ್ನ ಪೂರ್ವಿಕನಾದ ದಾವೀದನ ದೇವರನ್ನು ಹುಡುಕುವವನಾದನು. ಆ ಯಹೂದದ ಅರಸನಾಗಿದ್ದಂತ ಒಬ್ಬ ಅರಸ ತನ್ನ ಯೌವನ ಪ್ರಾಯದಲ್ಲಿ ತನ್ನ ದೇವರನ್ನ ಹುಡುಕುವವನಾಗಿದ್ದಾನೆ. ಹಾಗಾದ್ರೆ ನಿಮ್ಮ ಕುರಿತಾಗಿ ಏನು? ನಿಮಗೆ ನಾವು ಪ್ರಶ್ನೆಯನ್ನು ಕೇಳುವುದಾದ್ರೆ, ನೀವು ನಿಜವಾಗಿಯೂ ನೀವು ರಕ್ಷಣೆ ಹೊಂದಿದ್ದೀರಾ? ಮೊದಲನೇದಾಗಿ, ನೀವು ಒಂದು ವೇಳೆ ಯೌವನ ಪ್ರಾಯದಲ್ಲಿ ನೀವಿದ್ದೀರಿ, ಒಂದು 15ರಿಂದ 40 ವರ್ಷ ಇರ್ಬೋದು, ಎಷ್ಟು ವಯಸ್ಸಾಗಿದೆ ಗೊತ್ತಿಲ್ಲ. ನಿಜವಾಗಿ ನೀವು ರಕ್ಷಣೆ ಹೊಂದಿದ್ದೀರಾ ಎಂಬುದನ್ನ ನೀವು ಪ್ರಶ್ನೆ ಮಾಡಿಕೊಳ್ಳಬೇಕು. ಹೇಗೆ ಯೋಷೀಯನು ತನ್ನ ಪೂರ್ವಿಕನಾದ ದಾವೀದನ ದೇವರನ್ನು ಹುಡುಕಿದನೋ,
ಹಾಗೆ ನೀವು ಸಹ ದೇವರನ್ನ ಹುಡುಕಿ ಕಂಡುಕೊಂಡು ರಕ್ಷಣೆಯನ್ನು ಹೊಂದಬೇಕೆಂಬುದಾಗಿ ನಾನು ಆಶೀರ್ವನಾಗಿದ್ದೇನೆ. ಆದ್ರಿಂದ ಈ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಂಡು ಹೇಗೆ ಯವನ ಪ್ರಾಯದಲ್ಲಿ ಅವನು ದೇವರನ್ನ ಹುಡುಕಿ ಕಂಡುಕೊಂಡ, ನಿಜವಾಗಿ ಹೇಗೆ ಆತ್ಮೀಕವಾಗಿ ಅವನು ಜೀವಿಸಿದ, ಅದೇ ರೀತಿಯಾಗಿ ನೀವು ಸಹ ಕರ್ತನಾದ ಯೇಸು ಸ್ವಾಮಿಯನ್ನ ಕಂಡುಕೊಳ್ಳಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವನಾಗಿದ್ದೇನೆ. ಒಂದು ವೇಳೆ ಇನ್ನೂ ಸಹ ನೀವು ರಕ್ಷಣೆ ಹೊಂದದೇ ಇದ್ದರೆ ಅದಕ್ಕೆ ನಾನು ಕೆಲವು ಕಾರಣಗಳನ್ನು ಹೇಳಿ ನಾನು ಮುಂದೆ ಹೋಗ್ತೀನಿ. ಒಂದು ವೇಳೆ ಇನ್ನೂ ಸಹ ಯೌವನಸ್ಥರು ರಕ್ಷಣೆ ಹೊಂದೋದಕ್ಕೆ ನಾವು ನೋಡುವಾಗ ಅನೇಕ ಸಭೆಗಳಲ್ಲಿ, ನಮ್ಮ ಅನೇಕ ಕುಟುಂಬಗಳಲ್ಲಿ ನೋಡುವಾಗ ಈ ರಕ್ಷಣೆ ಹೊಂದದೇ ಇರುವುದಕ್ಕೆ ಏನ್ ಕಾರಣ ಎಂಬುದಾಗಿ ನೋಡುವಾಗ ಕೆಲವು ನಾನು ಹೇಳ್ತೇನೆ, ಒಂದು ವೇಳೆ ನಿಮ್ಮನ್ನ ಸ್ನೇಹಿತರು ಕೆಡಿಸ್ತಾ ಇರಬಹುದು. ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು ಈ ಸತ್ಯ ದೇವರನ್ನ ತಿಳಿಲಿಕ್ಕೆ ಅಡ್ಡಿಯಾಗಿರ್ಬೋದು. ಎರಡನೇದು, ನಿಮ್ಮಲ್ಲಿರುವಂತ ದುಶ್ಚಟಗಳು ನೀವು ದೇವರ ಬಳಿಗೆ ನಡೆಯದ ಹಾಗೆ ನಿಮಗೆ ಅಡ್ಡಿಯಾಗಿರಬಹುದು, ತಿಳ್ಕೊಳ್ಳಿ. ಮೂರನೇದು, ನಿಮ್ಮ ವಿದ್ಯಾಭ್ಯಾಸ ಮತ್ತು ನಿಮ್ಮ ಉದ್ಯೋಗ. ಅನೇಕರು ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ, ಸಾಕಷ್ಟು ಲೋಕದ ಜ್ಞಾನವನ್ನು ತಿಳ್ಕೊಂಡಿದ್ದಾರೆ, ಅವರಿಗೆ ಈ ಸತ್ಯ ದೇವರು ಬೇಡವಾಗಿದೆ. ಅವರು ತಮ್ಮ ಆ ಒಂದು ತಲೆಯ ಜ್ಞಾನದಿಂದ ಈ ಒಂದು ಸತ್ಯವನ್ನು ಅಲ್ಲಗಳೆಯುತ್ತಾ ಹೋಗ್ತಾ ಇದ್ದಾರೆ. ಅನೇಕರು ಉದ್ಯೋಗ ಮಾಡಿಕೊಂಡು ನನಗೆ ಸಮಯ ಇಲ್ಲ, ನನಗೆ ಬೇಕಾಗಿಲ್ಲ, ಎಲ್ಲ ಸಮೃದ್ಧಿಯಾಗಿದೆ ಎಂಬುದಾಗಿ ಹೇಳ್ಕೊಂಡು ಈ ದೇವರನ್ನ ಅಲ್ಲಗಳೆಯುವಂತವರಾಗಿದ್ದಾರೆ. ನಾಲ್ಕನೇದಾಗಿ, ದೇವರ ಕುರಿತಾದಂತ ಅನುಮಾನಗಳು. ಅನೇಕರಿಗೆ ಈ ಸತ್ಯವೇದದಲ್ಲಿರ್ತಕ್ಕಂಥ ಈ ವಿಷಯ ಸತ್ಯನಾ ಅಥವಾ ಸುಳ್ಳಿರಬಹುದಾ, ಈಗ ಕರ್ತನಾದ ಯೇಸು ಸ್ವಾಮಿ ಆತ ನಿಜವಾಗಿ ದೇವರಾಗಿದ್ದಂಥವನ, ಅವನು ಯಾರು, ಈ ರೀತಿ ಅನುಮಾನಗಳಿಂದ ಅನೇಕರು ಆ ಒಂದು ರಕ್ಷಣೆಯನ್ನು ಹೊಂದಲಿಕ್ಕೆ ಅವರಿಗೆ ಅಡ್ಡಿಯಾಗಿದೆ. ಒಂದು ವೇಳೆ ಇನ್ನು ಅನೇಕ ಸಮಸ್ಯೆಗಳಿರಬಹುದು, ಅದು ನಿಮಗೆ ಗೊತ್ತಿರುವಂತ ವಿಷಯ. ಹಾಗಿದ್ರೆ ನೀವು ದಯಮಾಡಿ ಅದನ್ನ ಪರಿಹರಿಸಿಕೊಂಡು ಇದರಿಂದ ಹೊರಬಂದು ನೀವು ರಕ್ಷಣೆಯನ್ನು ಹೊಂದಬೇಕು ಎಂಬುದಾಗಿ ನಾನು ಕೇಳಿಕೊಳ್ತೇನೆ. ಅರಸನಾದ ಯೋಷಿಯನ ಉದಾಹರಣೆಯನ್ನು ತೆಗೆದುಕೊಂಡು ನೀವು ಅವನು ಹೇಗೆ ಒಬ್ಬ ಅರಸ 16ನೇ ವಯಸ್ಸಿಗೆ ಅವನು ಎಂಥ ಒಂದು ಒಳ್ಳೆ ಕೆಲಸವನ್ನು ಮಾಡಿದ, ಹಾಗೆ ನಿಮ್ಮ ಯೌವನದಲ್ಲಿಯೇ ನೀವು ಸೃಷ್ಟಿಕರ್ತನನ್ನ ಸ್ಮರಿಸುವಂತ ವ್ಯಕ್ತಿಗಳಾಗಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಈಗ ಒಂದನೇ ವಿಷಯನ ನಾನು ನಿಮಗೆ ತಿಳಿಸಿದ್ದೇನೆ. ಈಗ ಎರಡನೇ ವಿಷಯಕ್ಕೆ ನಾವು ಬರುವಾಗ, ಒಂದು ವೇಳೆ ನೀನು ರಕ್ಷಣೆ ಹೊಂದಿರುವುದಾದ್ರೆ, ನೀನೀಗಾಗಲೇ ಕರ್ತನಾದ ಯೇಸು ಸ್ವಾಮಿಯನ್ನು ಅಂಗೀಕರಿಸಿ ನೀನು ಒಬ್ಬ ಕ್ರೈಸ್ತನಾಗಿ ಜೀವಿಸುತ್ತಿರುವುದಾದ್ರೆ, ನಿನ್ನ ಜೀವಿತವೇನು, ನಿನ್ನ ಜೀವಿತ ಹೇಗಿದೆ? ಈ ದಿನಗಳಲ್ಲಿ ನಾವು ನೋಡುವಾಗ ಈ ಒಂದು ಬಣ್ಣದ ಪ್ರಪಂಚದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಿಜವಾಗಿಯೂ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಾಗ ಈ ಒಂದು ವಿಗ್ರಹಾರಾಧನೆಯು ಹೆಚ್ಚಾಗ್ತಾ ಇದೆ. ನಾವು ಇದು ಕಡಿಮೆ ಆಗ್ತದೆ ಎಂಬುದಾಗಿ ಯೋಚಿಸಿದ್ರೆ ಅದು ಇನ್ನೂ ಸಹ ಹೆಚ್ಚಾಗ್ತಾ ಇದೆ. ಇಂಥ ಒಂದು ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹೀಗಿರುವಾಗ ನೀನು ಒಬ್ಬ ಕ್ರೈಸ್ತನಾಗಿ, ಒಬ್ಬ ವಿಶ್ವಾಸಿಯಾಗಿ ಹೇಗೆ ನೀನು ಜೀವಿಸ್ತಾ ಇದ್ದೀಯಾ, ನಿನ್ನ ಜೀವಿತ ಏನು, ನಿನ್ನ ಸಾಕ್ಷಿ ಏನು ಎಂಬ ಕುರಿತಾಗಿ ನಾವು ನೋಡ್ಲಿಕ್ಕೆ ಹೋಗೋಣ. ಈ ವಾಕ್ಯದ ಮುಖಾಂತರ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಲಿಕ್ಕೆ ಹೋಗೋಣ. ನಾವು ಅದಕ್ಕೆ ನಾನು ಅನೇಕ ವ್ಯಕ್ತಿಗಳನ್ನ ಉದಾಹರಣೆಯಾಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ದಾನಿಯೇಲನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 8ನೇ ವಚನಕ್ಕೆ ನಾನು ನಿಮ್ಮ ಗಮನವನ್ನ ಹರಿಸ್ತೇನೆ. ದಾನಿಯೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಚನ. ಓಕೆ, ನಾವು ದಾನಿಯೇಲನ ಗ್ರಂಥ 1ನೇ ಅಧ್ಯಾಯದ 8ನೇ ವಚನವನ್ನ ನಾನು ನಿಮ್ಮ ಮುಂದೆ ಓದ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, 1ನೇ ಅಧ್ಯಾಯದ 8ನೇ ವಚನದಲ್ಲಿ, ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ಎಂದ. ನೋಡಿ, ಇಲ್ಲಿ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು
ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದನು. ಪ್ರಿಯ ಯವನಸ್ಥೆಯರೇ, ಈ ವಾಕ್ಯವನ್ನು ಅನೇಕ ಬಾರಿ ನೀವು ಇದನ್ನು ಓದಿದ್ದೀರಿ, ನೀವು ಕೇಳಿದ್ದೀರಿ. ಆ ದಾನಿಯೇಲನನ್ನೇ ಉದಾಹರಣೆಯಾಗಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ದಾನಿಯೇಲನ ನೋಡುವಾಗ, ಈ ಒಂದು ವಾಕ್ಯವನ್ನ ನಾವು ಓದುವಾಗ ಆತನು ಎಲ್ಲಿದ್ದಾನೆ? ಆತನು ಬೇರೆ ಆ ಬಾಬೆಲ್ ದೇಶದಲ್ಲಿ ಆತನಿದ್ದಾನೆ. ಅಲ್ಲಿ ಅವನ ಯಾರ ತಂದೆ ತಾಯಿಗಳಿಲ್ಲ, ಅಥವಾ ಅವನ ಸಂಬಂಧಿಕರು ಯಾರೂ ಸಹ ಇಲ್ಲ, ಅವನನ್ನು ನೋಡುವವರು ಯಾರೂ ಇಲ್ಲ. ಒಂದು ವೇಳೆ ಅವರಿಗೆ ಹೆದರಿ, ತಂದೆ ತಾಯಿಗಳಿಗೆ ಹೆದರ್ತಾ ಇದ್ದಾನೆ ಅಥವಾ ಜನರಿಗೆ ಹೆದರಿ ಹೀಗೆ ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ಯೋಚನೆ ಮಾಡೋದಾದ್ರೆ ಅಲ್ಲಿ ಯಾರು ಸಹ ಇಲ್ಲ. ಇವನಿಗೆ ಸ್ವತಃ ರಾಜನೇ ಆಹಾರವನ್ನ ಅವನಿಗೆ ಹೇಳಿದ್ದಾನೆ, ಎಲ್ಲವೂ ಸಿದ್ಧವಾಗಿದೆ, ಯಾವ ಸಮಸ್ಯೆ ಇಲ್ಲ. ಹಾಗಾದ್ರೆ ದಾನಿಯೇಲ, ನನ್ನನ್ನು ಯಾರು ನೋಡೋರಿಲ್ಲ, ಇಲ್ಲಿ ತಂದೆ ತಾಯಿಗಳಿಲ್ಲ, ನಾನು ಕೇಳೋರಿಲ್ಲ, ನಾನು ಹೇಗ್ ಜೀವಿಸಿದ್ರೆ ಏನು ಎಂಬುದಾಗಿ ಅವನು ಜೀವಿಸಬಹುದಿತ್ತು. ಪ್ರಿಯ ಯವನಸ್ಥರೇ, ಅವನ ತೀರ್ಮಾನವನ್ನ ನೋಡ್ರಿ. ಆ ರಾಜನ ಆಹಾರ ಒಂದು ವೇಳೆ ಅದು ಯಾವ ರೀತಿಯಾಗಿ ಅದು ಆ ವಿಗ್ರಹಕ್ಕೆ ಅರ್ಪಿಸಿದ್ದಾಗಿರ್ಬೋದು, ಅಥವಾ ರಾಜನು ಕುಡಿಯುವಂತ ದ್ರಾಕ್ಷಾರಸ ಅಮಲಿನದ್ದಾಗಿರ್ಬೋದು, ಅದು ಯಾವ ರೀತಿ ಯೋಚಿಸಿದ್ನ ಗೊತ್ತಿಲ್ಲ ನಮಗೆ. ಆದ್ರೆ ಅವನ ಮುಖ್ಯವಾದ ವಿಷಯ, ನಾನು ಅಶುದ್ಧನಾಗಲಾರೆ. ನೋಡಿ, ಎಂತ ರಾಜನ ಸನ್ನಿಧಾನದಲ್ಲಿ ಇದ್ದಾಗ್ಯೂ ಸಹ ಅವನು ತನ್ನ ಆ ದೇಶವನ್ನು ಬಿಟ್ಟು ದೂರ ಹೋಗಿ ಅಲ್ಲಿ ಯಾರು ಇಲ್ಲದಂತ ಸ್ಥಳದಲ್ಲಿ ಇದ್ದಾಗ್ಯೂ ಸಹ ತನ್ನ ಶುದ್ಧತೆಯನ್ನ ಕಾಪಾಡಿಕೊಂಡನು. ಈ ಸಂಗತಿಯನ್ನು ನೆನಪಿನಲ್ಲಿಟ್ಕೊಂಡ್ರೆ ಪ್ರಿಯ ಯವನಸ್ಥೆಯರೇ, ನೀವು ಅನೇಕ ಸ್ಥಳಗಳಲ್ಲಿ ಓದ್ಲಿಕ್ಕೆ ಹೋಗ್ತೀರಿ, ಕೆಲಸ ಮಾಡ್ಲಿಕ್ಕೆ ಹೋಗ್ತೀರಿ, ಅನೇಕ ಕೆಲಸ ಕಾರ್ಯಗಳ ನಿಮಿತ್ತವಾಗಿ ನೀವು ಅನೇಕ ಸ್ಥಳಗಳಿಗೆ ಹೋಗ್ತೀರಿ. ನಿಮ್ಮ ಸಾಕ್ಷಿಯನ್ನ ಹೇಗೆ ಕಾಪಾಡಿಕೊಂಡಿದ್ದೀರಿ, ನಿಮ್ಮ ಶುದ್ಧತೆಯನ್ನು ಹೇಗೆ ಕಾಪಾಡಿಕೊಂಡಿದ್ದೀರಿ ಎಂಬುದನ್ನ ನೀವೇ ಪರೀಕ್ಷೆ ಮಾಡ್ಕೊಳ್ಬೇಕು. ಯಾರು ಇಲ್ಲದೆ ಇದ್ದಾಗ, ಸಭಾ ಹಿರಿಯರಿಲ್ಲ, ತಂದೆ ತಾಯಿಗಳಿಲ್ಲ, ಕೇಳುವವರಿಲ್ಲ, ಅಂತ ಸಮಯದಲ್ಲಿ ನಿನ್ನ ಸಾಕ್ಷಿಯನ್ನು ನೀನು ಕಾಪಾಡಿಕೊಳ್ಬೇಕು, ನಿನ್ನ ಶುದ್ಧತೆಯನ್ನ ನೀನು ಕಾಪಾಡಿಕೊಳ್ಬೇಕು. ಈ ವಿಚಾರವಾಗಿ ನೀವೆಲ್ಲರೂ ಸಹ ಯೋಚನೆ ಮಾಡ್ಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವನಾಗಿದ್ದೇನೆ. ಆದ್ರಿಂದ ಈ ವಾಕ್ಯದಲ್ಲಿ ಹೇಳುವ ಹಾಗೆ ನಿಮ್ಮ ಶುದ್ಧತೆಯನ್ನ ನೀವು ಎಲ್ಲೇ ಇರಿ, ಯಾವ ಸ್ಥಳದಲ್ಲಿರಿ, ಎಲ್ಲೇ ಕೆಲಸ ಮಾಡ್ತಾ ಇರಿ, ನೀವು ಯಾವ ಊರಲ್ಲಾರು ಇದ್ರಿ, ನಿಮ್ಮ ಶುದ್ಧತೆಯನ್ನ ನೀವು ಕಾಪಾಡಿಕೊಳ್ಳಬೇಕು. ಶುದ್ಧತೆ ಅಂತ ಹೇಳಿದ್ರೆ ಅದರ ಅರ್ಥ ಬಹಳ ವಿಶಾಲವಾಗಿದೆ. ಒಂದ್ ರೀತಿಯಲ್ಲಿ ಶುದ್ಧತೆ ಅಲ್ಲ, ಬರೀ ಮೈಗೆ ಕೊಳೆಯನ್ನ ತೊಳೆದುಕೊಳ್ಳುವಂಥದ್ದು ಶುದ್ಧತೆ ಇಲ್ಲ. ನಿಮ್ಮ ಪ್ರತಿ ಜೀವಿತದ ಪ್ರತಿ ಹೆಜ್ಜೆಯಲ್ಲಿ ನಿಮ್ಮ ಶುದ್ಧತೆಯನ್ನು ನೀವು ಕಾಪಾಡಿಕೊಳ್ಳಿ, ಒಂದು ವೇಳೆ ನೀವು ವಿಶ್ವಾಸಿ ಆಗಿದ್ರೆ. ಆದ್ರಿಂದ ಎಚ್ಚರಿಕೆಯಿಂದ ಈ ವಾಕ್ಯವನ್ನು ನೀವು ಗಮನಿಸ್ಬೇಕೆಂಬುದಾಗಿ ನಾನು ಕೇಳಿಕೊಳ್ತೀನಿ. ನಾನು ಎರಡನೇದಾಗಿ ಮತ್ತೊಬ್ಬ ವ್ಯಕ್ತಿಯನ್ನ ನಿಮ್ಗೆಲ್ಲರಿಗೂ ಚಿರಪರಿಚಿತ ಮತ್ತೊಬ್ಬ ವ್ಯಕ್ತಿಯನ್ನ ನಿಮ್ಗೆ ತಿಳಿಸ್ತೇನೆ. ಆದಿಕಾಂಡ 39ನೇ ಅಧ್ಯಾಯ 9ನೇ ವಚನ ನೋಡಿ. ಇಲ್ಲಿ ಈ ಒಂದು ಚಿತ್ರವನ್ನ ನೋಡಿ, ನಿಮಗೆ ಈಗಾಗ್ಲೇ ನಾನು ತಿಳಿಸಿದ್ದೇನೆ ದಾನಿಯೇಲನ ಕುರಿತಾಗಿ. ನೋಡಿ, ಆ ದಾನಿಯೇಲನು ಅವನಿಗೆ ಅಂಥ ಒಂದು ಭಕ್ಷ್ಯ ಭೋಜನಗಳು, ರಾಜನ ಆಹಾರ, ದ್ರಾಕ್ಷರಸ ಎಲ್ಲವೂ ಇದ್ರೂ ಸಹ ಅವನದನ್ನ ನಿರಾಕರಿಸಿ. ಎಂತ ಇದು ಹೇಳಲಿಕ್ಕೆ ಸುಲಭ, ಆದ್ರೆ ದಾನಿಯೇಲನ ತೀರ್ಮಾನ ಅದು ಬಹಳ ಶ್ರೇಷ್ಠವಾದಂತ ಒಂದು ತೀರ್ಮಾನವಾಗಿದೆ. ಹಾಗಾದ್ರೆ ನಿನ್ನ ಶುದ್ಧತೆ ಹೇಗಿದೆ ಎಂಬುದನ್ನ ಪರೀಕ್ಷೆ ಮಾಡ್ಕೊಳ್ಬೇಕು ಪ್ರಿಯರೇ. ಎರಡನೇದಾಗಿ ಆದಿಕಾಂಡ 39ನೇ ಅಧ್ಯಾಯ 9ನೇ ವಚನವನ್ನ ನಾವು ಓದೋಣ. ನೋಡಿ, ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿಯಾದದರಿಂದ ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಯೇ ಉತ್ತರ. ನಾವು ಎರಡನೇ ಭಾಗದಲ್ಲಿ ನೋಡುವಾಗ ನಮ್ಗೆಲ್ರಿಗೂ ಗೊತ್ತಿದೆ, ಯೋಸೇಫ ಅವನು ಐಗುಪ್ತಕ್ಕೆ ಆತನು ಹೋಗಿದ್ದಾನೆ. ಅಲ್ಲಿ ದಾನಿಯೇಲನ ಹಾಗೆ ಅವನಿಗೂ ಸಹ ಅಲ್ಲಿ ಯಾರು ಸಹ ಇಲ್ಲ, ಅವನು ಏನಾದ್ರೂ ಮಾಡ್ಬೋದು, ಹೇಗಾದ್ರೂ ಜೀವಿಸ್ಬೋದು. ಆ ಯೋಸೇಫನ ಸಾಕ್ಷಿ ನಿಜವಾಗಿಯೂ ಸಹ ಎಷ್ಟು ಒಂದು ಆಶ್ಚರ್ಯವನ್ನು ನಮಗೆ ಉಂಟು ಮಾಡ್ತದೆ. ಹೀಗಿರುವಲ್ಲಿ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂಬುದಾಗಿ ಆತನು ಉತ್ತರ ಕೊಟ್ಟಂತ. ಪ್ರಿಯ ಯವನಸ್ಥೆಯರು, ನೀವು ಈ ಪರಿಸ್ಥಿತಿಯಲ್ಲಿ ಇರುವುದಾದ್ರೆ
ಇಂತಹ ಸಂದರ್ಭದಲ್ಲಿ ನೀವು ಹಾದು ಹೋಗೋದಾದ್ರೆ ಏನು ಉತ್ತರನ ಕೊಡ್ತೀರಿ? ನೀವು ಏನು ಉತ್ತರನ ಕೊಡ್ತೀರಿ? ನೀವು ಹೇಗೆ ತೀರ್ಮಾನ ಮಾಡ್ತೀರಿ? ಬಹಳ ಎಚ್ಚರಿಕೆಯಿಂದ ಗಮನಿಸ್ಬೇಕು. ಅನೇಕ ಸಂದರ್ಭಗಳು ಬರಬಹುದು, ಈ ರೀತಿಯಾದಂತ ಸಂದರ್ಭಗಳು. ಯವನಸ್ಥೆಯರೇ, ನೀವು ಏನು ಉತ್ತರ ಕೊಡ್ತೀರಿ? ಯೋಸೇಫ ಏನ್ ಹೇಳ್ದ? ಅಯ್ಯೋ, ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡ್ಲಿ? ಎಂಥ ಒಂದು ಅಮೂಲ್ಯವಾದಂತ ಮಾತನ್ನ ಆತನು ಹೇಳಿದ್ದಾನೆ ನೋಡ್ರಿ. ಅವನನ್ನು ಯಾರು ಸಹ ಅಲ್ಲಿ ಕಾಯುವವರಿಲ್ಲ, ಕೇಳುವವರು ಇಲ್ಲ. ಆದ್ರಿಂದ ಯೋಸೇಫ ಸತ್ಯವೇದದಲ್ಲಿ ಮಹಾ ವ್ಯಕ್ತಿಯಾಗಿ ಅವನು ಕಂಡು ಬರ್ತಾನೆ. ನಿನ್ನ ಉತ್ತರವೇನು? ನೀವು ಗಮನಿಸ್ರಿ. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಒಬ್ಬ ವಿಶ್ವಾಸಿಯಾಗಿ ನೀನು ಜೀವಿಸುವಾಗ ನಿನ್ನ ಉತ್ತರ ಏನಾಗಿರ್ತದೆ? ಬಹಳ ಎಚ್ಚರಿಕೆ. ಜೀವಿಸುವಾಗ ನೀನು ದಾನಿಯೇಲನ ಹಾಗೆ ಶುದ್ಧತೆಯನ್ನು ಕಾಪಾಡ್ಕೋಬೇಕು. ಯೋಸೇಫನ ಹಾಗೆ ನೀನು ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡ್ಲಿ ಎಂಬುದಾಗಿ ನಿನ್ನನ್ನು ಪ್ರತ್ಯೇಕ ಮಾಡಿಕೊಳ್ಬೇಕು ಪ್ರಿಯ. ಆದ್ರಿಂದ ಈ ವಾಕ್ಯವನ್ನ ನೀವು ಗಮನಿಸ್ಬೇಕೆಂಬುದಾಗಿ ದಾನಿಯೇಲ ಮತ್ತು ಯೋಸೇಫನ ವಿಷಯವಾಗಿ ನಾನು ನಿಮ್ಗೆ ತಿಳಿಸಿದ್ದೇನೆ. ಮತ್ತೆ ಮೂರನೇದಾಗಿ ನಾನು ಇನ್ನೊಂದು ವಿಷಯವನ್ನ, ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ರಿಂದ 26ನೇ ವಚನದಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಕ್ಕಂಥ ಮಾತು ಏನಂದ್ರೆ, ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಭಾಗ್ಯವೆಂದು ಎಣಿಸಿ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಈ ವ್ಯಕ್ತಿಯನ್ನ ಯೋಚನೆ ಮಾಡ್ರಿ. ಇವನು ಯಾರು? ಆ ಒಂದು ಫರೋಹನ ಅರಮನೆಯಲ್ಲಿ ರಾಜಕುಮಾರನಾಗಿ ಬೆಳೀತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಅಲ್ಲ. ರಾಜಕುಮಾರನಾಗಿ ಎಲ್ಲ ಸರ್ವ ವಿದ್ಯೆಯನ್ನ ಕಲಿತು ಯಾವುದೇ ಕೊರತೆ ಇಲ್ಲ ಅವನಿಗೆ. ಅಂತ ಒಬ್ಬ ಅರಮನೆಯಲ್ಲಿ ಬೆಳೀತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ನೀವು ನಾನು ಒಂದ್ ವೇಳೆ ಈ ಮೋಶೆಯ ಸ್ಥಿತಿಯಲ್ಲಿ ಒಂದು ಅರಮನೆಯಲ್ಲಿ ಇದ್ದ ಎಂಬುದಾಗಿ ಯೋಚನೆ ಮಾಡುವುದಾದ್ರೆ ನಾವ್ ಈ ರೀತಿಯಾಗಿ ಹೇಳ್ಬಹುದಾ? ಅಯ್ಯೋ, ನಾನು ಈ ಫರೋಹನ ಮಗನೆನಿಸಿಕೊಳ್ಳಬೇಡ, ಈ ಅರಮನೆಯನ್ನು ಈ ಪಾಪದ ಜೀವನವನ್ನು ನಡೆಸುವುದಕ್ಕಿಂತ ನನ್ನ ದೇವಜನರ ಜೊತೆಯಲ್ಲಿ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದು. ಎಂಥ ಒಂದು ತೀರ್ಮಾನವನ್ನು ಮಾಡಿ. ಈ ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ನನಗೆ ನಿಂದೆಗಳು, ನನಗೆ ಬೈಗುಳಗಳು, ಹೊಡೆತಗಳು ಬಿದ್ರೂ ಸಹ ಅದೇ ನನಗೆ ಶ್ರೇಷ್ಠ. ಯಾಕಂದ್ರೆ ಮುಂದೆ ನನಗೆ ಪ್ರತಿಫಲ ಇದೆ ಎಂಬುದಾಗಿ ಮೋಶೆ ತೀರ್ಮಾನ ಮಾಡಿಕೊಂಡು, ಎಂಥ ಒಂದು ಅರಮನೆಯಲ್ಲಿ ಬೆಳೆದಂತ ವ್ಯಕ್ತಿ, ಎಲ್ಲ ವ್ಯವಸ್ಥೆ ಇದ್ದಂತ, ಯಾವುದೇ ಕೊರತೆ ಅಂತ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೇಳುವಾಗ, ಹಾಗಾದ್ರೆ ನಿನ್ನ ತೀರ್ಮಾನ ಏನಾಗಿದೆ? ನಮ್ಮ ಒಂದು ತೀರ್ಮಾನ ಏನಾಗಿದೆ ನೋಡಿ. ನಿನ್ನ ಆಯ್ಕೆ ಯಾವುದು? ಐಗುಪ್ತ ದೇಶ ಬೇಕೋ ಅಥವಾ ದೇವಜನರು ಬೇಕು? ಅರಮನೆ ಬೇಕೋ ದೇವಜನರು ಬೇಕು? ನಾವು ನಿಜವಾಗಿಯೂ ಸಹ ಇವತ್ತು ಐಗುಪ್ತ ದೇಶದಲ್ಲಿ ಫರೋಹನ ಅರಮನೆಯಲ್ಲಿ ಜೀವಿಸಿದ ಹಾಗೆ ನಾವು ಇದ್ದೇವೆ. ನಾನಾ ರೀತಿಯಂತ ಪಾಪಗಳು ಅದರೊಳಗೆ ನಾವು ಜೀವಿಸ್ತಾ ಇದ್ದೇವೆ. ನೀನು ಅದನ್ನ ಬಿಟ್ಟು ಹೊರಬಂದು ದೇವ ಜನರೊಟ್ಟಿಗೆ ನೀನು ಜೀವಿಸ್ಲಿಕ್ಕೆ ಇಷ್ಟಪಡ್ತೀಯ? ನೋಡಿ, ಅವನು ಎಂಥ ಒಂದು ಯಾವುದೇ ತೊಂದರೆ ಇಲ್ಲದೆ ಅರಮನೆಯಲ್ಲಿ ಅವನು ಜೀವಿಸಬಹುದಾಗಿತ್ತು, ಯಾವ ಕೊರತೆ ಇಲ್ಲ. ಅವನು ಅದ್ ನನಗೆ ಬೇಡ ಎಂಬುದಾಗಿ ದೇವರ ಜನರೊಟ್ಟಿಗೆ ಅವನು ಇರಲಿಕ್ಕೆ ಇಷ್ಟಪಟ್ಟ. ಎಂಥ ಉದಾಹರಣೆಗಳು ನಮ್ಮ ಮಧ್ಯೆ ಇದೆ. ದಾನಿಯೇಲ, ಯೋಸೇಫ, ಈಗ ನಾವು ಮೋಶೆ ಕುರಿತಾಗಿ ನಾವು, ಹಾಗಾದ್ರೆ ನಿನ್ನ ಆಯ್ಕೆ ಯಾವುದು? ಫರೋಹನ ಅರಮನೆಯೋ ಅಥವಾ ದೇವರ ಜನರು ಎಂಬುದಾಗಿ ನೀನು ಯೋಚನೆ ಮಾಡುವಂಥದ್ದು ಅಗತ್ಯ.
ನಾವು ಇನ್ನೊಂದು ವ್ಯಕ್ತಿಯನ್ನ ನಾನು ನಿಮಗೆ ಹೇಳ್ತೇನೆ. ನಾವು ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 2ನೇ ವಚನವನ್ನ ನಾನು ಓದ್ತೇನೆ. ಅವನ ವಿಷಯವಾಗಿ ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು ಒಳ್ಳೆ ಸಾಕ್ಷಿ ಹೇಳುತ್ತಿದ್ದರು. ಈ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಿಮಗೆ ಎಲ್ರಿಗೂ ಗೊತ್ತಿದೆ. ತಿಮೋತೆ, ಯವನಸ್ಥನಾದಂತ ತಿಮೋತೆಯನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ನೀವು ಆ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು. ಆ ಒಂದು ಯವನಸ್ಥನಾದಂತ ತಿಮೋತೆಯನ ಕುರಿತು ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಒಳ್ಳೆ ಸಾಕ್ಷಿಯನ್ನ ಜನರು ಹೇಳ್ತಾ ಇದ್ರು. ಹಾಗಾದ್ರೆ ಪ್ರಿಯ ದೇವಜನರೇ, ನಿಮ್ಮ ನನ್ನ ಸಾಕ್ಷಿ ಏನಾಗಿದೆ? ನಮ್ಮ ಮನೆಯಲ್ಲಿ, ನಮ್ಮ ಸಭೆಯಲ್ಲಿ, ಅಥವಾ ಈ ಸಮಾಜದಲ್ಲಿ ನಮ್ಮ ಕುರಿತಾಗಿ ಏನ್ ಸಾಕ್ಷಿಯನ್ನ ಹೇಳ್ತಾ ಇದ್ದಾರೆ ಜನ? ನಮ್ಮ ಕುರಿತಾಗಿ ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ತಾ ಇದ್ದಾರೆ? ನಮ್ಮ ಸಭೆಯಲ್ಲಿ ನನ್ನ ಸಾಕ್ಷಿ ಏನು? ನನ್ನ ಕುಟುಂಬದಲ್ಲಿ ನನ್ನ ಸಾಕ್ಷಿ ಏನಾಗಿದೆ? ಅನೇಕರು ನಾವು ವಿವಾಹ ಆಗಿರ್ತಕ್ಕಂಥವರು ನಾವಿದ್ದೇವೆ, ಅನೇಕರು ವಿವಾಹ ಆಗಿಲ್ಲದೆ ಇರ್ತಕ್ಕಂಥವ್ರು ಸಹ ಕುಟುಂಬದಲ್ಲಿ ನೀವಿದ್ದೀವಿ. ನಿಮ್ಮ ಸಾಕ್ಷಿ ಏನಾಗಿದೆ ಎಂಬುದನ್ನು ನೀವು ತಿಳ್ಕೊಂಡ್ರಿ. ತಿಮೋತೆಯನ ಕುರಿತು ಲುಸ್ತ್ರದಲ್ಲಿಯೂ ಈಕೋನ್ಯದಲ್ಲಿಯೂ ಒಳ್ಳೆ ಸಾಕ್ಷಿಯನ್ನ ಹೇಳ್ತಾರೆ. ಪ್ರಿಯ ದೇವಜನರ ಒಳ್ಳೆ ಸಾಕ್ಷಿಯನ್ನ ಕಾಪಾಡಿಕೊಳ್ಳತಕ್ಕಂಥದ್ದು ನಮ್ಮ ಒಬ್ಬೊಬ್ಬರ ಜವಾಬ್ದಾರಿಯಾಗಿದೆ. ಆದ್ರಿಂದ ನಮ್ಮ ಸಾಕ್ಷಿ ಏನಾಗಿದೆ ಎಂಬುದನ್ನು ನಾವು ಗಮನಕ್ಕೆ ತಂದುಕೊಳ್ಳಬೇಕು. ನಾನು ಈಗ 2 ವಿಷಯವನ್ನ ಹೇಳಿ ನಾನು ಕೊನೆಯದಾಗಿ ಮತ್ತೆ ಹೋಗ್ತೇನೆ. ಏನು ಅಂತ ಹೇಳಿದ್ರೆ, ಅನೇಕ ತಂದೆ ತಾಯಿಗಳು, ಅನೇಕ ದೇವಜನರು ಅವರು ಬಹಳ ಭಕ್ತಿಯಿಂದ ಜೀವಿಸಿದ್ದಾರೆ. ಆದ್ರೆ ಅವರ ಮಕ್ಕಳು ಅವರ ಸಾಕ್ಷಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಈಗಲೂ ಸಹ ಅನೇಕ ಕುಟುಂಬಗಳನ್ನ ನಾವು ನಮ್ಮ ಸುತ್ತಮುತ್ತ ನೋಡುವಾಗ ಬಹಳ ಭಯಭಕ್ತಿಯಿಂದ ಜೀವಿಸಿದಂತ ವಿಶ್ವಾಸಿಗಳು, ಆದ್ರೆ ಅವರ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರ ಸಾಕ್ಷಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಅವರ ತಂದೆ ತಾಯಿಗಳು ಕಣ್ಣೀರ್ ಹಾಕ್ತಾ ಇದ್ದಾರೆ. ನನ್ನ ಮಕ್ಕಳು ಈ ರೀತಿ ಆಗ್ತಲ್ಲ, ನನ್ನ ಸಾಕ್ಷಿ ಈ ರೀತಿ ಹಾಳು ಮಾಡಿದ್ರಲ್ಲ ಎಂಬುದಾಗಿ ಇವತ್ತಿಗೂ ಸಹ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ಪ್ರಿಯರೇ. ಅದಕ್ಕೆ ನಾನು 2 ಉದಾಹರಣೆಯನ್ನು ಕೊಡ್ತೇನೆ ನೋಡ್ರಿ. ನಾವು 1 ಸಮುವೇಲ 2:17 ನಾವು ಓದುವ ಹಾಗೆ, ಹೀಗೆ ಆ ಯವನಸ್ಥರು ಯೆಹೋವನ ನೈವೇದ್ಯವನ್ನು ರುಚೀಕರಿಸಿದ್ದರಿಂದ ಅವರ ಅಪರಾಧವು ಆತನ ದೃಷ್ಟಿಯಲ್ಲಿ ಅಧಿಕವಾಯಿತು. ನಾವು ಯಾರ ಕುರಿತಾಗಿ ನಾವು ಓದ್ತಾ ಇದ್ದೇವೆ? ನಾವು ಏಲಿಯ ಮಕ್ಕಳಾದಂತ ಹೋಪ್ನಿ ಫಿನೆಹಾಸರ ಕುರಿತಾಗಿ ನಾವು ಓದ್ತಾ ಇದ್ದೇವೆ. ನಾವು ಏಲಿ ಬಗ್ಗೆ ಯಾವುದೇ ನಾವು ಒಂದು ತಪ್ಪುಗಳನ್ನ ನಾವು ನೋಡೋದಿಲ್ಲ. ಒಂದು ತಪ್ಪು ಏನಂದ್ರೆ ತನ್ನ ಮಕ್ಕಳನ್ನ ಆತನ ಗದರಿಸ್ಲಿಲ್ಲ, ತನ್ನ ಮಕ್ಕಳು ತಪ್ಪು ಮಾಡುವಾಗ ಆತನು ಗಮನಿಸ್ಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಇನ್ನು ಬೇರೆ ಯಾವ ರೀತಿಯಾದಂತ ಒಂದು ಪಾಪ ಅಥವಾ ತಪ್ಪುಗಳನ್ನ ಅವನಲ್ಲಿ ನಾವು ನೋಡೋದಿಲ್ಲ. ಆದ್ರೆ ನಿಜವಾಗಿ ಆ ಏಲಿಯ ಕುಟುಂಬವನ್ನ ಹಾಳು ಮಾಡಿದಂಥವ್ರು ಯಾರು ಅಂದ್ರೆ ಏಲಿಯ ಮಕ್ಕಳು. ಈ ಹೋಪ್ನಿ ಫಿನೆಹಾಸರು, ಅಲ್ಲಿ ನೀವು ಚಿತ್ರವನ್ನ ಗಮನಿಸ್ತಾ ಇದ್ದೀರಿ, ಅದ್ ನೋಡಿ ನಿಮ್ಗೆ ಅರ್ಥ ಆಗ್ತದೆ. ಅವರು ಮಾಡಿದಂತ ದುಷ್ಕೃತ್ಯಗಳು. ನಾವು ಹಿಂದಿನ ವಚನವನ್ನ ನಾವು ಓದಿದ್ದೇವೆ. ಅದು ಬಹಳ ಒಂದು ಕೆಟ್ಟದಾದಂತ ಒಂದು ಪಾಪಕ್ಕೆ ಅವರು ಒಳಗಾಗಿ, ಆ ಒಂದು ನಾಲಿಗೆಯ ರುಚಿ, ಅದರಿಂದ ಅವರು ಹಾಳಾಗಿದ್ರು. ಆದ್ರಿಂದ ಆ ಒಂದು ತಂದೆಯ ಸಾಕ್ಷಿಯನ್ನ ಮಕ್ಕಳು ಹಾಳು ಮಾಡಿದ್ರು. ಹಾಗಾದ್ರೆ ನಿಮ್ಮ ಕುಟುಂಬದ ಸಭೆಯ ಸಾಕ್ಷಿಯನ್ನ ನೀವು ಕಾಪಾಡ್ತಾ ಇದ್ದೀರಾ? ನಿಜವಾಗಿ ನಿಮ್ಮ ತಂದೆ ತಾಯಿಗಳು ಕಾಪಾಡಿಕೊಂಡು ಬಂದಂತ ಆ ಸಾಕ್ಷಿಯನ್ನ ನೀವು ಕಾಪಾಡ್ತಾ ಇದ್ದೀರಾ? ಯೋಚನೆ ಮಾಡ್ರಿ. ನಿಮ್ಮ ಸಭೆಯ ಸಾಕ್ಷಿಯನ್ನ ನೀವು ಕಾಪಾಡ್ತಾ ಇದ್ದೀರಾ? 2ನೇದಾಗಿ ನಾವು 1 ಸಮುವೇಲ 8ನೇ ಅಧ್ಯಾಯ 3ನೇ ವಚನಕ್ಕೆ ಹೋಗೋಣ. ನೋಡಿ, ನಾನು 1 ಸಮುವೇಲ 8ನೇ ಅಧ್ಯಾಯ 3ನೇ ವಚನದಲ್ಲಿ, ಇವರ ನ್ಯಾಯಾಸನವು ಬೆರ್ಷೆಬದಲ್ಲಿತ್ತು. ಇವರು ತಂದೆಯ ಮಾರ್ಗದಲ್ಲಿ ನಡೆಯದೆ ದ್ರವ್ಯಾಶೆಯಿಂದ ಲಂಚ ತೆಗೆದುಕೊಂಡು ನ್ಯಾಯ ವಿರುದ್ಧವಾದ ತೀರ್ಪು ಮಾಡುತ್ತಿದ್ದರು ಎಂಬುದಾಗಿ ನಾವು ಯಾರ ವಿಷಯವಾಗಿ ಅಂತ ನೋಡುವಾಗ, ಇವರು ಯೋವೇಲ್ ಮತ್ತು ಅಬಿಯ ಸಮುವೇಲನ ಮಕ್ಕಳು. ನಾವು ಸಮುವೇಲನ ಕುರಿತಾಗಿ ಓದುವಾಗ ಎಂಥ ಒಳ್ಳೆಯ ಸಾಕ್ಷಿಯನ್ನ ನಾವು ನೋಡ್ತೇವೆ.
ನಾವು ನಿಜವಾಗಿ ಅವನ ಜೀವಿತದಲ್ಲಿ ಎಲ್ಲೂ ಸಹ ಕಪ್ಪು ಚುಕ್ಕಿಯನ್ನು ನಾವು ನೋಡೋದೇ ಇಲ್ಲ. ಅಂತಹ ಒಬ್ಬ ಪ್ರವಾದಿ ಮತ್ತು ನ್ಯಾಯಸ್ಥಾಪಕ. ಈ ನ್ಯಾಯಸ್ಥಾಪನೆ ಹುಟ್ಟಿದಂತ ಮಕ್ಕಳು ಯಾರು? ಯೋವೇಲ್ ಮತ್ತು ಅಬೀಯ. ನೋಡಿ, ತಂದೆಯನ್ನ ಒಂದು ನ್ಯಾಯ ತೀರ್ಪನ್ನೆಲ್ಲ ನೋಡಿಕೊಂಡು ಬೆಳೆದಂತವ್ರು ಇವರು. ಆದ್ರೆ ತಂದೆ ಅವನ ಮುಪ್ಪಿನವನ ಆದ್ಮೇಲೆ ತನ್ನ ಮಕ್ಕಳನ್ನ ನೇಮಿಸುವಾಗ ಅವರು ಲಂಚ ತೆಗೆದುಕೊಂಡು, ದ್ರವ್ಯಾಶೆಯಿಂದ ಲಂಚ ತೆಗೆದುಕೊಂಡು ನ್ಯಾಯ ವಿರುದ್ಧವಾದ ತೀರ್ಪನ್ನ ಮಾಡ್ತಾ ಇದ್ರು. ಇದರಿಂದ ಇದು ಎಲ್ಲಿಗೆ ಹೋಯ್ತು ಗೊತ್ತಾ? ಆ ಇಸ್ರಾಯೇಲ್ರೆಲ್ಲರೂ ಸಹ ಕೂಡಿ ಬಂದು ಸಮುವೇಲನ ಹತ್ರ, ನಿನ್ನ ಮಕ್ಕಳು ಲಂಚ ತೆಗೆದುಕೊಂಡು ನ್ಯಾಯ ತೀರಿಸ್ತಾ ಇದ್ದಾರೆ, ಇವರು ಸರಿಯಾದಂತ ನ್ಯಾಯಸ್ಥಾಪಕರಲ್ಲ, ಆದ್ರಿಂದ ನಮಗೆ ಅರಸನು ಬೇಕು ಎಂಬುದಾಗಿ ಅವರು ಕೇಳುವುದಕ್ಕೆ ಇದು ಮಾರ್ಗ ಆಯ್ತು. ನಿನ್ನ ಮಕ್ಕಳು ಸರಿಯಾಗಿ ನ್ಯಾಯ ತೀರಿಸ್ತಾ ಇಲ್ಲ, ಅವ್ರು ಬೇಕಾಗಿಲ್ಲ, ಲಂಚ ತೆಗೆದುಕೊಳ್ತಾ ಇದ್ದಾರೆ, ನಮಗೆ ಅರಸನು ಬೇಕು ಎಂಬುದಾಗಿ ಅವರು ಅರಸನನ್ನ ಕೇಳುವುದಕ್ಕೆ ಅದು ಮಾರ್ಗ ಆಯ್ತು. ನೋಡಿ, ಸಮುವೇಲನ ಸಾಕ್ಷಿಯನ್ನ ಅವನ ಮಕ್ಕಳು ಹಾಳು ಮಾಡಿ. ಪ್ರಿಯ ದೇವಜನರೇ, ಪ್ರಿಯ ಯವನಸ್ಥೆಯರೇ, ನಿಜವಾಗಿಯೂ ನಿಮ್ಮ ತಂದೆ ತಾಯಿಗಳ ಆ ಸಾಕ್ಷಿಯನ್ನ, ಆ ಗೌರವವನ್ನ ನೀವು ಕಾಪಾಡ್ತಾ ಇದ್ದೀರಾ? ನಿಮ್ಮ ಸಭೆಯ ಗೌರವನ ಕಾಪಾಡ್ತಾ ಇದ್ದೀರಾ? ನೀವು ಯೋಚನೆ ಮಾಡುವಂತ ಸಮಯ ಇದೆ. ಒಂದು ವೇಳೆ ಹಾಗಿಲ್ಲ ಅಂದ್ರೆ ಈ ದಿನದಿಂದಲೇ ಅವರ ಸಾಕ್ಷಿಯನ್ನ ನೀವು ಕಾಪಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ. ನಾನು ಕೊನೆಯದಾಗಿ, ಹಾಗಾದ್ರೆ ಇಷ್ಟು ವಾಕ್ಯವನ್ನೆಲ್ಲ ನೀನು ಕೇಳ್ಕೊಂಡು ಬಂದ್ರಿ. ಈಗ ನಾನು ರಕ್ಷಣೆಯ ಕುರಿತಾಗಿ ಹೇಳಿದೆ, ನಂತರ ರಕ್ಷಣೆಯ ಹೊಂದಿದ ನಂತರ ನಿಮಗೆ ದಾನಿಯೇಲ, ಯೋಸೇಫ, ತಿಮೋಥೆ ಮತ್ತು ಮೋಶೆ ಇವರ ಕುರಿತಾಗಿ ನಾನು ನಿಮಗೆ ಹೇಳ್ತಾ ಬಂದೆ. ಮತ್ತು ಆ ತಂದೆ ತಾಯಿಗಳ ಸಾಕ್ಷಿಯನ್ನು ಹಾಳು ಮಾಡಿದಂತ ವ್ಯಕ್ತಿಗಳ ಕುರಿತಾಗಿ ಹೇಳಿ. ಹಾಗಾದ್ರೆ ನಿಮ್ಮ ತೀರ್ಮಾನ ಈಗ ಏನ್ ತೀರ್ಮಾನ ಮಾಡ್ಬೇಕು? ನೋಡಿ, ಯಾಜಕ ಕಾಂಡ 11ನೇ ಅಧ್ಯಾಯ 44ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಯಾಕಂದ್ರೆ ನಾನು ನಿಮ್ಮ ದೇವರಾದ ಯೆಹೋವನು. ನೋಡಿ, ಈ ವಾಕ್ಯ ನೀವು ಗಮನಿಸ್ಬೇಕು. ನೀವು ದೇವ ಜನರಿಗೆ ತಕ್ಕಂತಿರಬೇಕು. ಇಷ್ಟೇ ಅಲ್ಲಿ ಬೇಕಾಗಿರೋದು. ಪ್ರಿಯ ದೇವಜನರೇ, ಪ್ರಿಯ ಯವನಸ್ಥಿಯರೇ, ನೀವು ರಕ್ಷಣೆ ಹೊಂದಿರುವುದಾದ್ರೆ, ನೀವು ವಿಶ್ವಾಸಿಗಳಾಗಿರುವುದಾದ್ರೆ ನೀವು ಹೇಗಿರ್ಬೇಕಂದ್ರೆ, ನೀವು ದೇವ ಜನರಿಗೆ ತಕ್ಕಂತೆ ಇರಬೇಕು. ಇದರಲ್ಲಿ ಎಲ್ಲ ಅಡಕವಾಗಿದೆ. ಅದನ್ನ ಬಿಡಿಸಿ ಹೇಳುವಂತ ಅವಶ್ಯಕತೆ ಇಲ್ಲ. ನೀವು ನಿಜವಾಗಿ ನೀವು ವಿಶ್ವಾಸಿಗಳಾಗಿದ್ರೆ ದೇವ ಜನರಿಗೆ ತಕ್ಕಂತೆ ನಿಮ್ಮ ಜೀವಿತ ಇರಬೇಕು. ಹಾಗಿದ್ರು ಮಾತ್ರ ನಾವು ಆ ಕ್ರಿಸ್ತನ ಸಾಕ್ಷಿಯನ್ನ, ಸಭೆಯ ಸಾಕ್ಷಿಯನ್ನ, ಅಥವಾ ನಮ್ಮ ಕುಟುಂಬದ ಸಾಕ್ಷಿ, ನಮ್ಮ ಸಾಕ್ಷಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ. ಒಂದು ವೇಳೆ ನೀವು ದೇವ ಜನರಿಗೆ ತಕ್ಕಂತೆ ಇಲ್ಲದೆ ಲೋಕದಕ್ಕೆ ತಕ್ಕಂತೆ ನೀವು ಜೀವಿಸಿದ್ರೆ, ನಾವು ಯಾವ ಕ್ರೈಸ್ತರು ಅಲ್ಲ, ಯಾವ ಸಾಕ್ಷಿನೂ ಸಹ ನಮ್ಮ ಜೀವಿತದಲ್ಲಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ದೊಡ್ಡ ಶಾಪವನ್ನ ನಾವು ಹೊಂತೇವೆ. ನಮ್ಮ ಜೀವಿತದಲ್ಲಿ ದೊಡ್ಡ ಶಾಪವನ್ನ ಹೊಂತೇವೆ ನಾವು. ಇದು ನಮಗೆ ಗೊತ್ತಾಗೋದಿಲ್ಲ, ಮುಂದೆ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ದೇವರ ನಾಮವು ಅನ್ಯ ಜನರ ಮಧ್ಯದಲ್ಲಿ ದೂಷಣೆಗೆ ಗುರಿಯಾಗಿದೆ ಎಂಬುದಾಗಿ ರೋಮಾಪುರ ಪತ್ರಿಕೆಯಲ್ಲಿ ನಾವು ಓದ್ತೇವೆ. ನಿಮ್ಮಿಂದ ದೇವರ ನಾಮವು ಅನ್ಯ ಜನರ ಮಧ್ಯದಲ್ಲಿ ದೂಷಣೆಗೆ ಗುರಿಯಾಗಿದೆ ಎಂಬುದಾಗಿ ನಾವು ಓದ್ತೇವೆ. ಆದ್ರಿಂದ ನಾವು ದೇವರ ನಾಮವನ್ನ ದೂಷಣೆಗೆ ಗುರಿ ಮಾಡುವುದಾದ್ರೆ ನಾವು ದೊಡ್ಡ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ. ಆದ್ರಿಂದ ನೀವು ದೇವ ಜನರಿಗೆ ತಕ್ಕಂತೆ ಇರಬೇಕು. ಇದು ನಿಮ್ಮ ತೀರ್ಮಾನವಾಗಿರ್ಬೇಕು. ಎರಡನೇದು, ಇನ್ನೊಂದು ವಿಷಯ ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. 2 ತಿಮೋಥೆ 2ನೇ ಅಧ್ಯಾಯ 22ನೇ ವಚನವನ್ನ ನಾನು ನಿಮಗೋಸ್ಕರವಾಗಿ ಓದ್ತೇನೆ. ನೋಡಿ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ನಾವು ಮೊದಲನೇ ಸಾಲ ನೋಡೋಣ. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಪ್ರಿಯ ಯವನಸ್ಥರೇ, ನಾವೆಲ್ಲರೂ ಸಹ ಈ ಯೌವನದ ದಿನಗಳನ್ನ ನಾವು ಹಾದು ಬಂದಿರುವಂತವ್ರು. ಬಹಳ ಒಂದು ಕಷ್ಟದ, ಅಷ್ಟೇ ಸಂತೋಷದ, ಅಷ್ಟೇ ಕಠಿಣ ದಿನಗಳು ಅವು. ಸಂತೋಷದ ದಿನ ಮತ್ತೆ ಕಠಿಣವಾದಂತ ದಿನ ಈ ಯೌವನದ ದಿನಗಳು. ನಿಮ್ಗೆಲ್ರಿಗೂ ಗೊತ್ತಿದೆ, ಅದರಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ. ಹಾಗಿದ್ರೂ ಸಹ ಈಗ ಯೋಸೇಫನು ಸಹ ಯವನಸ್ಥ, ದಾನಿಯೇಲನು ಸಹ ಯವನಸ್ಥ, ಮೋಶೆಯೂ ಸಹ ಯವನಸ್ಥ, ತಿಮೋಥೆಯನು ಸಹ ಯವನಸ್ಥ. ನೋಡ್ರಿ, ಹಾಗಾದ್ರೆ
ಅವರು ತಮ್ಮ ಯೌವನದ ಇಚ್ಛೆಗಳಿಗೆ ಒಳಗಾಗ್ಬಿಟ್ಟು ಪಾಪ ಮಾಡಿದ್ರ? ಹೇಗೆ ತಮ್ಮ ಸಾಕ್ಷಿಯನ್ನ ಕಾಪಾಡಿಕೊಳ್ಳಿಕ್ ಸಾಧ್ಯವಾಯಿತು? ನಿಮಗೂ ಸಾಧ್ಯತೆ ಇದೆ. ಯಾವಾಗ ನೀವು ಆ ಒಂದು ಯೌವನದ ಇಚ್ಛೆಗಳಿಗೆ ದೂರವಾಗಿ ದೇವ ಜನರೊಟ್ಟಿಗೆ, ದೇವರ ವಾಕ್ಯದೊಟ್ಟಿಗೆ, ಪ್ರಾರ್ಥನೆಯೊಟ್ಟಿಗೆ ನೀವು ದೇವ ಜನರ ಸಂಗಡ ಬೆರೆತು ಅವರೊಳಗೆ ನೀವು ಜೀವಿಸುವಾಗ ನೀವು ಯೌವನದ ಇಚ್ಛೆಗಳಿಗೆ ದೂರವಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಉಂಟು. ಸಾಧ್ಯ ಇಲ್ಲ, ನಾವು ಯೌವನ ದಿನಗಳೇ ಹಾಗೆ ಅಂತ ಹೇಳಿದ್ರೆ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಜೀವಿಸ್ಲಿಕ್ಕೆ ಸಾಧ್ಯ ಉಂಟು. ಆ ಉದಾಹರಣೆ ನಮ್ಮ ಮಧ್ಯೆ ಇವೆ. ಆದ್ರಿಂದ ನೀನು ನಿನ್ನ ಯೌವನದ ಇಚ್ಛೆಗಳಿಗೆ ದೂರವಾಗಿ ನೀನು ಜೀವಿಸ್ಬೇಕು. ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ನಿನಗೆ ಮಾದರಿಯಾಗಿರ್ತಕ್ಕಂಥ ನಿಮ್ಮ ಸಭೆಯ ಅಥವಾ ಇತರ ದೇವ ಜನರೊಟ್ಟಿಗೆ ಸೇರಿ ನೀನು ಪ್ರಯಾಸ ಪಟ್ಟು ನಿನ್ನ ಕ್ರಿಸ್ತಿಯ ಜೀವಿತವನ್ನ ನೀನು ನಡೆಸಬೇಕಾಗಿದೆ. ಆದ್ರಿಂದ ಪ್ರಿಯ ದೇವ ಜನರೇ, ಇಲ್ಲಿಯವರೆಗೂ ಸಹ ನಾನು ನಿಮಗೆ ಒಂದು ರಕ್ಷಣೆಯ ಕುರಿತಾಗಿ ಮತ್ತು ರಕ್ಷಣೆ ಹೊಂದಿದ ನಂತರ ನಾವು ಹೇಗೆ ನಮ್ಮ ಜೀವಿತ ಇರಬೇಕು, ಮೊದಲನೇದಾಗಿ ನಾವು ಶುದ್ಧತೆಯನ್ನ ಕಾಪಾಡಿಕೊಳ್ಬೇಕು, ದಾನಿಯೇಲನ ಹಾಗೆ ಮತ್ತು ಯೋಸೇಫನ ಹಾಗೆ ದೇವರ ವಿರುದ್ಧವಾಗಿ ಪಾಪ ಮಾಡದ ಹಾಗೆ ನಾವು ಓಡಿ ಹೋಗಬೇಕು. ಮೋಶೆಯ ಹಾಗೆ ನಾವು ಒಂದು ಐಶ್ವರ್ಯದ ಮೇಲೆ ಮನಸ್ಸಿಡದೆ ದೇವ ಜನರೊಟ್ಟಿಗೆ ನಾವು ಜೀವಿಸದಕ್ಕೆ ನಾವು ಮನಸ್ಸು ಮಾಡಬೇಕು. ಮತ್ತು ತಿಮೋಥೆಯನ ಹಾಗೆ ಆ ಲುಸ್ತ್ರದಲ್ಲಿಯೂ ಇಕೋನದಲ್ಲಿಯೂ ಒಳ್ಳೆ ಸಾಕ್ಷಿಯನ್ನ ಸಂಪಾದಿಸಿದ ಹಾಗೆ ನಮ್ಮ ಸಾಕ್ಷಿಯನ್ನ ಕಾಪಾಡಿಕೊಳ್ಳಬೇಕು. ಮತ್ತು ಸಮುವೇಲನ ಮಕ್ಕಳ ಹಾಗೆ, ಏಲಿ ಮಕ್ಕಳ ಹಾಗೆ ನಮ್ಮ ತಂದೆ ತಾಯಿಗಳ ಸಾಕ್ಷಿಯನ್ನ ಹಾಳು ಮಾಡಬಾರ್ದು ನಾವು ಯಾವತ್ತೂ ಸಹ. ಇದು ದೊಡ್ಡ ಶಾಪ ಉಂಟಾಗ್ತದೆ. ಆದ್ರಿಂದ ಇವತ್ತೇ ನೀವು ತೀರ್ಮಾನ ಮಾಡಿ ನಾವು ದೇವ ಜನರಿಗೆ ತಕ್ಕಂತೆ ನಾವು ಜೀವಿಸೋಣ. ನನ್ನ ಯೌವನದ ಇಚ್ಛೆಗಳಿಗೆ ನಾನು ದೂರವಾಗಿ ನಾನು ದೇವರ ಮಗನಾಗಿ ಜೀವಿಸೋಣ ಎಂಬುದಾಗಿ ನೀವು ತೀರ್ಮಾನ ಮಾಡಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ, ಈ ಒಂದು ಸಮಯದಲ್ಲಿ ನಾನು ಈ ವಾಕ್ಯವನ್ನು ಹಂಚಲಿಕ್ಕೆ ನೀವೆಲ್ಲರೂ ಅವಕಾಶ ಮಾಡಿಕೊಟ್ಟಂತ ಈ KBA ಯೂತ್ ಇದರಲ್ಲಿ ಜವಾಬ್ದಾರಿ ಅಂತ ತೆಗೆದುಕೊಂಡಿರ್ತಕ್ಕಂಥ ಎಲ್ರಿಗೂ ಸಹ ನಾನು ವಂದಿಸಿ, ಇದರಲ್ಲಿ ಭಾಗಿಯಾಗಿದ್ದಂತ ನಿಮ್ಮೆಲ್ಲರಿಗೂ ಸಹ ನಾನು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.